ಯಾವ ಊಟ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ಹೌದು, ನಾವು ಎಷ್ಟೊಂದು ಜನ ಕೇಳಿ ಯಾವ ರೂಪದಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಸ್ಕೂಲಲ್ಲಿ ಅಭ್ಯಾಸ ಮಾಡಿಸ್ತೀವಲ್ಲ ನಾವು ಮಕ್ಕಳಿಗೆ, 3 ಸತಿ ಊಟ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು ಅಂತದೆ. ಸೊ ಈಗ ಆ ಪ್ಯಾಟರ್ನ್ ಬ್ರೇಕ್ ಮಾಡೋದು ಹೆಂಗೆ ಸರ್? ಏನ್ ಅವ್ರಿಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ರೆಫರೆನ್ಸ್ ಕೊಡಕ್ಕಾಗತ್ತಾ ನೀವು ಹೆಂಗ್ ಅವರು ಬ್ರೇಕ್ ಮಾಡ್ಬೋದು ಅದನ್ನ? ಇಷ್ಟು ಟೈಮ್ಗೆ ಹಿಂಗಿರ್ಬೇಕು, ಇಷ್ಟು ಟೈಮ್ಗೆ ಇದಾಗಬೇಕು ಅಂತ. ಸೊ ಅದನ್ನ ಅಭ್ಯಾಸ ಮಾಡಿಸಿ ಮಕ್ಕಳಿಂದನೇ ಅಭ್ಯಾಸ ಮಾಡಿಸ್ತೀವಿ, ಅದಕ್ಕೆ ನಾವು ಮಕ್ಕಳನ್ನ ಹಿಡ್ಕೋತೀವಿ. ಹೌದು. ಸೊ ಅವ್ನು ದೊಡ್ಡವನಾದ್ಮೇಲೆ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಅಷ್ಟು ಈಸಿಯಾಗಿ ಚೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಅಲ್ಲಿ ಅಥವಾ ಇನ್ನೊಬ್ಬರಲ್ಲಿ ತೆಗೆದಾಗ ನಾನು ಕೇಳ್ತಾ ಇರ್ತೀನಿ ತಮಾಷೆಗೆ, ಎಷ್ಟು ಜನ ಇಲ್ಲಿ ರೈತರದ್ದು ಇದ್ರ ಕೈ ಎತ್ತಿ ಅಂದ್ರೆ 1-2 ಕೈ ಎತ್ತುತ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಅಗ್ರಿಕಲ್ಚರ್ ಬೇಸ್ಡ್ ಅಲ್ಲ. ಹೌದು, ಆಯ್ತಾ? ಅಗ್ರಿಕಲ್ಚರ್ ಇವ್ರು ಮಾಡೇ ಇಲ್ಲ. ಸೊ ಇವ್ರನ್ನ ನಾವು ಅಗ್ರಿಕಲ್ಚರ್ ಕಾಲೇಜ್ಗೆ ಹಾಕಿ ಅಗ್ರಿಕಲ್ಚರಿಸ್ಟ್ ಮಾಡಕ್ ಕೊಟ್ಟಿದ್ದೀವಿ. ಇಲ್ಲಿ ಫಾರ್ಮರ್ಸ್ ಯಾರು ಅನ್ನೋದೇ ನೆಕ್ಸ್ಟ್ ಜನರೇಷನ್ ಕ್ವಶನ್ ಬಂದಿದೆ. ಹೌದು, ಯಾರು ಫಾರ್ಮರ್ಸ್? ನಾ ಫಾರ್ಮರ್ಸಾ, ನೀ ಫಾರ್ಮರ್ಸಾ? ಯಾರು ಫಾರ್ಮರ್ಸು? ಮಿಲ್ಕ್ ಫೆಡರೇಷನ್ ಇದೆ, ನಮ್ಮ ನಂದಿನಿ ಮಿಲ್ಕ್ ಫೆಡರೇಷನ್ ಇದೆ. ಆ ತರ ಫಾರ್ಮಿಂಗ್ ಫೆಡರೇಷನ್ಸ್ ಕ್ರಿಯೇಟ್ ಆಗಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ. ಸೊ ಈಗ ಯಾರಾದ್ರೂ ನಿಮ್ಮ ಹತ್ರ ಹೆಲ್ಪ್ ತಗೋಬೇಕಂದ್ರೆ ತಗೋಬೋದಾ ಡರ್ಮಟೋಗ್ರಫಿಕ್ಸ್ ಬಗ್ಗೆ? ಓ ಡೆಫಿನೆಟ್ಲಿ, ಯಾಕೆ ತಗೊಳಕ್ಕಾಗಲ್ಲ, ಆರಾಮ್ಸೆ ತಗೊಬೋದು. ಯಾವ ಏಜ್ ಕ್ಯಾಟಗರಿ ಹುಡುಗರು ಸಿಕ್ಕರೆ ಈಸಿ ಸರ್ ಅದನ್ನ ಅರ್ಥ ಮಾಡಿಸ್ಕೊಳಕ್ಕೆ? ಅದನ್ನ ನಾವು IQ ಟೆಸ್ಟ್ಗೆ ಅಂತ ಕರಿತೀವಿ. IQ ಟೆಸ್ಟ್ಗೆ ಮತ್ತೆ ಅವರ ಕ್ಯಾರಿಯರ್ ಚೂಸಿಂಗ್ಗೆ ನಾವು ಯೋಚನೆ ಮಾಡ್ತೀವಿ. ಒಬ್ಬ ವ್ಯಕ್ತಿ ಈ ರೀತಿಲಿ ಅವನ ಬ್ರೈನು ಕ್ಯಾಟಗರೈಸ್ ಆಗಿದೆ, ಈ ಒಂದು ಸ್ಕಿಲ್ಸ್ಗಳನ್ನ ಈಸಿಯಾಗಿ ಕಂಡುಕೊಳ್ಳುತ್ತೆ, ಆಯ್ತಾ? ಸೊ ಅದನ್ನ ನಾವು ಅವನ ಫಿಂಗರ್ ಪ್ರಿಂಟ್ ಅಥವಾ ಆ ಮಗುವಿನ ಫಿಂಗರ್ ಪ್ರಿಂಟ್ ನೋಡಿ ನಾವು ಹೇಳ್ತೀವಿ. ಓಕೆ. ಈಗ ನೀವು ಹೇಳ್ದಂಗೆ ಇದೆಲ್ಲ ನಮ್ಮ ಆಲ್ರೆಡಿ ನಮ್ಮ ಹತ್ರ ಇದ್ದಿದ್ದ ನಾಲೆಡ್ಜ್. ಹೌದು. ಅದನ್ನ ಜಸ್ಟ್ ಬಿಕಾಸ್ ಫಾರ್ ದ ಸೇಕ್ ಆಫ್ ಅಪೋಸಿಂಗ್ ಸರ್ಟನ್ ಕ್ಲಾನ್ ಮತ್ತೆ ಸೆಕ್ಟ್ ಅದು ಹೊರಗಡೆ ಹೋಗಿ ಮತ್ತೆ ಜೆನೆಟಿಕ್ಸ್ ಡರ್ಮಟೋಗ್ರಫಿಕ್ಸ್ ಅಂತ ಆಗಿ ಒಳಗಡೆ ಬರ್ತಾ ಇದೆ. ಅದು ಒಂದು ದೊಡ್ಡ ಸ್ಟ್ರೀಮ್ ಆಗುತ್ತೆ. ಹೌದೌದು, ಇವಾಗಲೇ ಇದೆ ಆಲ್ರೆಡಿ. ಹೌದು, ಈಗ ಆಲ್ರೆಡಿ ಎಲ್ಲ ಕಡೆ ಬಯೋಮೆಟ್ರಿಕ್ ಸಿಸ್ಟಮ್ಸ್ ಯೂಸ್ ಮಾಡ್ತಿದ್ದಾರೆ. ಬಯೋಮೆಟ್ರಿಕ್ ಸಿಸ್ಟಮ್ಸ್ ಯೂಸ್ ಅಲ್ಲ, ನಾನು ಹೇಳಿದ್ದು ಈ ಟೀಚರ್ ಸ್ಕೂಲ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಡರ್ಮಟೋಗ್ರಫಿಕ್ಸ್ ಮೆಥಡಾಲಜಿ, ಟೆಕ್ನಿಕಲ್ ಟೂಲ್ಸು ಅದು ಇದು ಬರ್ತಾ ಇದೆ. ಸೊ ಮುಂದಕ್ಕೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾತಾಡೋದಾದ್ರೆ, ಈಗ ನಾವು ಇಷ್ಟೋ ತನಕ ಡಿಸ್ಕಸ್ ಮಾಡಿದ್ವಿ ಜೆನೆಟಿಕಲಿ ಮಾಡಿಫೈಡ್ ಫುಡ್, ಜೆನೆಟಿಕಲಿ ನಮ್ದು ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ. ಸೊ ಮಾಡರ್ನ್ ಜನರೇಷನ್ಗೆ ಈಗ ಹೆಂಗಾಗಿದೆ ಅಂದ್ರೆ ಯಾವ ಊಟ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ಹೌದು, ನಾವು ಎಷ್ಟೊಂದು ಜನ ಕೇಳಿ ಯಾವ ರೂಪದಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಸೊ ನಾವು ವಿ ಆಲ್ವೇಸ್ ಟ್ರೈ ಟು ಪ್ರಮೋಟ್ ಬೀಯಿಂಗ್ ಎ ನ್ಯಾಚುರೋಪತ್. ನಾನು ಯಾವಾಗ್ಲೂ ನಾಟಿ ಹಸುವಿನ ತುಪ್ಪ ಊಟ ಮಾಡಿ, ಅಥವಾ ಏನೋ ನವಣೆ, ಸಾಮೆ, ಆರ್ಕ, ಇವೆಲ್ಲ ಜೆನೆಟಿಕಲಿ ತುಂಬಾ ಸ್ಟ್ರಾಂಗ್ ವೇರಿಯಂಟ್ ವಿತೌಟ್ ವಾಟರ್ ಬೆಳೆಯಂತಾವ್. ಇವು ನವಣೆ, ಸಾಮೆ, ಆರ್ಕ, ಊದ್ಲು, ಕೊರಲೆ ಎಲ್ಲ ಗಟ್ಟಿ ಪದಾರ್ಥಗಳು. ಆಮೇಲೆ ನಮ್ಗೆ ದೇಹಕ್ಕೆ ತುಂಬಾ ಕಡಿಮೆ ಊಟ ಬೇಕು ಅಂತ ಬಿಲೀವ್ ಮಾಡೋದು. 1 ಅಥವಾ 2 ಸರಿ ಸಾಕಾಗುತ್ತೆ, ಬಟ್ ನಾವು 4 ಸರಿ ತಿನ್ನೋದು ರೂಢಿ ಮಾಡ್ಕೊಂಡಿದ್ದೀವಿ. ನಿಜ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 4. ಅದು ಸ್ಕೂಲಲ್ಲಿ ಅಭ್ಯಾಸ ಮಾಡಿಸ್ತೀವಲ್ಲ ನಾವು ಮಕ್ಕಳಿಗೆ, 3 ಸತಿ ಊಟ ಮಾಡ್ಲೇಬೇಕು ಅಂತದೆ. ಸೊ ಈಗ ಆ ಪ್ಯಾಟರ್ನ್ ಬ್ರೇಕ್ ಮಾಡೋದು ಹೆಂಗೆ ಸರ್? ಏನ್ ಅವ್ರಿಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ರೆಫರೆನ್ಸ್ ಕೊಡಕ್ಕಾಗತ್ತಾ ನೀವು ಹೆಂಗ್ ಅವರು ಬ್ರೇಕ್ ಮಾಡ್ಬೋದು ಅದನ್ನ? ಈಗ 4 ಸರಿ 5 ಸರಿ ತಿನ್ನೋದು ರೂಢಿ ಮಾಡ್ಕೊಂಡಿರ್ತಾರೆ. ಕೆಲವರು ರಾತ್ರಿ ಮಲ್ಕೊಳ್ಬೇಕಾದ್ರೆ ಮತ್ತೊಂದು ಲೋಟ ಹಾಲು 1-2 ಬಾಳೆಹಣ್ಣು ತಿಂದು ಮಲ್ಕೊಳ್ಳೋರು ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಟೀ ಕುಡಿದಿಲ್ಲ ಅಂದ್ರೆ ಹೊಟ್ಟೆ ಕ್ಲೀನ್ ಆಗಲ್ಲ, ಕೆಲವು ಸ್ಮೋಕ್ ಮಾಡಿಲ್ಲ ಅಂದ್ರೆ ಹೊಟ್ಟೆ ಕ್ಲೀನ್ ಆಗಲ್ಲ. ಅಂದ್ರೆ ಜೆನೆಟಿಕಲಿ ದೇ ಆರ್ ಕರ್ಸ್ಡ್ ಲೈಫ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಅದನ್ನ. ಈಗ ಅವ್ರಿಗೆ ಏನಾಗ್ತಿದೆ, ಆ ಟ್ರೈನ್ ನಾನು ಹೇಳಿದ್ನಲ್ಲ, ಈ ಬಯೋಲಾಜಿಕಲ್ ಕ್ಲಾಕ್ ನಾವು ಫಿಕ್ಸ್ ಮಾಡ್ಬಿಟ್ಟಿದೀವಿ. ಪಾಪ ಅವ್ರಿಗೆ ನಮ್ಗೇನಾಗ್ತಿದೆ ಅಥವಾ ಅವ್ರಿಗೇನಾಗ್ತಿದೆ ಅಂದ್ರೆ ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಟೈಮ್ ಫ್ರೇಮ್ನ. ಇಷ್ಟು ಟೈಮ್ಗೆ ಹಿಂಗಿರ್ಬೇಕು, ಇಷ್ಟು ಟೈಮ್ಗೆ ಇದಾಗಬೇಕು ಅಂತ. ಸೊ ಅದನ್ನ ಅಭ್ಯಾಸ ಮಾಡಿಸಿ ಮಕ್ಕಳಿಂದನೇ ಅಭ್ಯಾಸ ಮಾಡಿಸ್ತೀವಿ, ಅದಕ್ಕೆ ನಾವು ಮಕ್ಕಳನ್ನ ಹಿಡ್ಕೋತೀವಿ. ಸೊ ಅವ್ನು ದೊಡ್ಡವನಾದ್ಮೇಲೆ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಅಷ್ಟು ಈಸಿಯಾಗಿ ಚೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅವನಿಗೆ ದಿನ ಎಕ್ಸಾಮ್ ಓದಿಸಿ ಎಕ್ಸಾಮ್ ಕೊಟ್ಟು ಅವನ ಹೈಪರ್ ಆಕ್ಟಿವಿಟಿ ಮಾಡ್ಬಿಡ್ತೀವಿ. ಅವನಿಗೆ ಹೈಪರ್ ಟೆನ್ಷನ್ ಶುರುವಾಗುತ್ತೆ, ಆಯ್ತಾ? ಸೊ ಅವನಿಗೆ ಒಬ್ಬ ವ್ಯಕ್ತಿ, ಒಂದು ಮಗುಗೆ ಆ ರೀತಿ ಬೆಳೆಸ್ಕೊಂತ ಬರ್ತೀವಿ. ವಾರಕ್ಕೊಂದು ಟೆಸ್ಟು, ತಿಂಗಳಿಗೊಂದು ಎಕ್ಸಾಮು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ನಾವು ಅನ್ನೋದು ನೋಡೋದಿಲ್ಲ. ಇವತ್ತು ನಾವು ಅದನ್ನ ತಪ್ಪು ಅಂತ ಹೇಳ್ತಾ ಇದೀವಿ, ಬಟ್ ಇಷ್ಟು ದಿವಸ ಮಾಡಿದಂಗಾರೆ ಇಷ್ಟು ದಿವಸ ಮಾಡಿ ಸರಿ ಇತ್ತು, ಈಗ ಮಾಡ್ತಿರೋ ತಪ್ಪು ಅಂತ. ಈಗಿರೋ ಜನರೇಷನ್ ಏನಾಗ್ಬೇಕಂಗಾರೆ? ಈಗಿರೋ ಜನರೇಷನ್ ಏನಾಗಬೇಕು? ಅಷ್ಟು ದಿವಸ ಇಷ್ಟು ಜನರೇಷನ್ 2-3 ಜನರೇಷನ್ಸ್ ಕೊಟ್ಬಿಟ್ಟಿದೀವಿ ನಾವು. ಹೌದು, 2-3 ಜನರೇಷನ್ಸ್ 80s ಇಂದ ಇದು ಜಾಸ್ತಿ ಆಗಿರೋದ್ರಿಂದ 2-3 ಜನರೇಷನ್ಸ್ ಈ ರೀತಿ ಒಂದು ಲೈಫ್ ಸ್ಟೈಲ್ ಕೊಟ್ಬಿಟ್ಟಿದೀವಿ. ಆ ಲೈಫ್ ಸ್ಟೈಲ್ಸ್ ತಾನೇ ಇವತ್ತು ನಿಮ್ಗೆ ಕಾಯಿಲೆಗಳಾಗಿ ನಿಮ್ಮ ಹತ್ರ ಬರ್ತಾ ಇರೋದು. ಆ ಏಜ್ನವರೇ ತಾನೇ. ಅದಕ್ಕಿಂತ ಹಿಂದಿನ ಏಜ್ನವರು ಬರ್ತಿಲ್ಲ, ಅದಕ್ಕಿಂತ ಮುಂದಿನ ಏಜ್ನವ್ರಿಗೆ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಹೋಗ್ತಾ ಇದೆ ಈಗ. ಸೊ ಅದು ಇನ್ನೂ ಸ್ಟ್ರಾಂಗ್ ಆಗಿ ಹೋಗ್ಬೇಕು. ಇವ್ರಿಗೆ ಗೊತ್ತಾಗ್ತಿದೆ. ಈಗ ಇವ್ರ ಪೇರೆಂಟ್ಸ್ ಆದಾಗ
ಅದು ಮುಂದಕ್ಕೆ ಹೋಗುತ್ತೆ. ಓಕೆ. ಸೊ ಆ ಜೆನೆಟಿಕ್ನ ಇವಾಗಿರೋರು ಏನು ಮಾಡಬೇಕು, ಬಲವಂತವಾಗಿ ನಾವು ಅದನ್ನ ಆದಷ್ಟು ಬ್ರೇಕ್ ಮಾಡೋ ಪ್ರಯತ್ನ ಪ್ಯಾಟರ್ನ್ ಬದಲು ಮಾಡಲೇಬೇಕಾಗತ್ತೆ. ನಾ ಹೇಗೆ ಹೇಳಿದೆ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಶುರು ಮಾಡ್ತೀವೋ ಅದು ಅಲ್ಲಿಂದನೇ ಅದು ಶುರುವಾಗಬೇಕು. ಎದ್ದ ತಕ್ಷಣ ಸುಮ್ಮನೆ ಕೆಲಸಗಳು ಮಾಡಬೇಕು. ಏನು ಕೆಲಸಗಳಿರುತ್ತೋ ಅವಾಗಿನ ಕಾಲದಲ್ಲಿ ಏನು ಮಾಡ್ತೀವಿ, ಎದ್ದ ತಕ್ಷಣ ಕಸ ಹಾಕೋರು, ದನ ಕಟ್ಟೋರು, ಈ ಥರದ್ದು ಬೇರೆ ಬೇರೆ ರೀತಿ ಅವರ ಕಾರ್ಯಗಳೇನಿರ್ತಿದ್ವು ಅವ್ರ ಮೇಲೆ ಇನ್ವಾಲ್ವ್ ಆಗ್ತಿದ್ವು. ಅದ್ರ ಮೇಲೆ ಅವರು ತಲೆ ಹೊಟ್ಟೋಗ್ಬಿಡ್ತಿತ್ತು. ಯಾಕೆಂದ್ರೆ ಅದರಿಂದನೇ ಅವ್ರಿಗೆ ಊಟ ಸಿಗ್ತಾ ಇದ್ದಿದ್ದು. ಇವತ್ತು ಇವ್ರಿಗೆ ಊಟ ಸಿಕ್ಕೋದು ಇವ್ರ ಯೋಚನೆಯಿಂದ. ಸೊ ಇವ್ರ ಯೋಚನೆಯಿಂದ ಊಟ ಸಿಗೋದ್ರಿಂದ ಯೋಚನೆ ಬಿಡೋದಕ್ಕೆ, ಖುಷಿಯಾಗಿರೋದಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಸೊ ಖುಷಿಯಾಗಿರೋದನ್ನ ತಿನ್ನಬೇಕು. ಸೊ ಇರೋದನ್ನ ಖರ್ಚು ಮಾಡ್ಕೊಳ್ಳೋದು, ತಿನ್ನೋದು, ಇದು ಬೇರೆ ಬೇರೆ ರೀತಿ ತಿನ್ನೋದು, ಬೇರೆ ಬೇರೆ ಟೈಮ್ನಲ್ಲಿ ತಿನ್ನೋದು, ಆಯ್ತಾ, ಹುಡಿಕೊಂಡು ಹೋಗಿ ಬೇರೆ ಬೇರೆ ತಿನ್ನೋದು. ಸೊ ಹಿಂಗಾಗಿದೆ. ಸೊ ಒಂದು ಪ್ಯಾಟರ್ನ್ನ ಅವರು ಬಲವಂತವಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ಆವಾಗ ಯಾವಾಗ ಫಿಕ್ಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಬಂದ ಮೇಲೆ ಫಿಕ್ಸ್ ಮಾಡ್ತಾರೆ. ಅದು ಅಗೇನ್ ವೆಸ್ಟರ್ನ್ ಐಡಿಯಾಲಜೀಸ್ ಮೇಲೆ, ಪ್ರಿನ್ಸಿಪಲ್ಸ್ ಮೇಲೆ ನಿಂತಿರುತ್ತೆ. ಹೌದು. ಅವ್ರಿಗೆ ಮಾಮೂಲಾಗಿ ನಾ ಹೇಳ್ದೆ ಅಂತ ಅವರು ಜೆನೆಟಿಕ್ ಮೇಕಪ್ 10 years ಅಲ್ಲಿ ನೀವು ಈ ತರ ಫಿಕ್ಸ್ ಮಾಡ್ಕೊಂಡ್ರೆ 100% 10 years ಅಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆಯೋ ಅದರಿಂದ 100% ಆಚೆ ಬರ್ಬೋದು. ಅವ್ರ ಜೆನೆಟಿಕಲಿ ಆ ಇಂಪ್ರಿಂಟೇ ಚೇಂಜ್ ಆಗುತ್ತೆ. ದಿಸ್ ಇಸ್ ಅ ಫ್ಯಾಕ್ಟ್. ಹೌದು. ಇದು ಸರಿ ಸರ್. ಈಗ ಕಲ್ಚರಲಿ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಈ ದೇಶನ ಮತ್ತೆ ಈ ಯಂಗ್ ಜನರೇಷನ್ಸ್ನ ಏನು ಕಿವಿ ಮಾತು ಕೊಡಕ್ಕೆ ಇಷ್ಟಪಡ್ತೀರಿ? ನಮ್ಗೆ ಆಲ್ರೆಡಿ ಒಂದು ಸ್ಟ್ರಾಂಗ್ ಕಲ್ಚರ್ ನಮ್ಮಲ್ಲಿ ಒಳಗಡೆ ಇತ್ತು, ಈಗಲೂ ಇದೆ, ಒಳಗಡೆ ಇದೆ, ಕಳ್ಕೊಂಡಿಲ್ಲ. ಈಗ ಮತ್ತೆ ರಿಸಲ್ಟ್ ಆಗ್ತಿದೆ. ಓಕೆ. ಸೊ ಸೈಕಲ್ ಮೇಲೆ ಹೋಗುತ್ತೆ, ಸೈಕಲ್ ಬರುತ್ತೆ, ಆಯ್ತಾ. ಸೊ ಈಗ ನಮಗೆ ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಇಂಡಿಯಾ. ಹಂಗ್ ಲೆಕ್ಕ ಹಾಕೊಂಡ್ರೆ ಒಂದು ಮೇ ಬಿ ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು, ಅಥವಾ ಪೊಲಿಟಿಕಲ್ ಚೇಂಜ್ ಇರ್ಬೋದು, ಡೈಮೆನ್ಷನ್ಸ್ನ ಬೇರೆ ಬೇರೆ ರೀತಿಲಿ ನೋಡಿರ್ಬೋದು. 70 years ಇಂದ ಒಂದು ಟೈಪ್ ಆಫ್ ರೂಲಿಂಗ್ ನೋಡಿದ್ವಿ, 70 years ಆದಮೇಲೆ ಒಂದು 14 years ಇಂದ ಇನ್ನೊಂದು ಟೈಪ್ ಆಫ್ ರೂಲ್ ನೋಡ್ತಾ ಇದ್ದೀವಿ. ಸೊ ಈಗ ಟ್ಯಾಲಿ ಮಾಡಲಿಕ್ಕೆ ಜನಕ್ಕೆ ಅವಕಾಶ ಇದೆ. ಯಾವುದು ಬೇಕು, ಯಾವುದನ್ನ ಉಳಿಸ್ಕೊಬೇಕು, ಆಯ್ತಾ, ಅನ್ನೋದಕ್ಕೆ ಜನಕ್ಕೆ ಅವಕಾಶ ಇದೆ 2024 ಅಲ್ಲಿ. ಸೊ ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೋಷಿಯಲಿ ಮತ್ತೆ ಪೊಲಿಟಿಕಲಿ ಸಿಸ್ಟಮ್ಸ್ ಏನೇನೇನೆ ನಮ್ಮ ವೆಲ್ ಬೀಯಿಂಗ್ನ ಕ್ರಿಯೇಟ್ ಮಾಡೋದಲ್ವೇ. ಓಕೆ. ಸೊ ನಮ್ಮ ವೆಲ್ ಬೀಯಿಂಗ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಸಿಸ್ಟಮ್ ಹಿಂದೆಗಡೆ ನಮ್ಮ ಹಿಂದೆ ಕೆಲಸ ಮಾಡ್ತಿದ್ಯೋ ಆ ಸಿಸ್ಟಮ್ ಹಿಂದೆ ನಮ್ಮ ವೆಲ್ ಬೀಯಿಂಗ್ ಇದೆ. ಸೊ ನಾವು ಆ ಸಿಸ್ಟಮ್ನ ಚೂಸ್ ಮಾಡ್ಕೋತಾ ಇದ್ದೀವಿ. ಸೊ ಆ ಸಿಸ್ಟಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀವಿ, ನೀವು ನಮ್ಗೆ ಈ ಸಿಸ್ಟಮ್ ಬೇಕು ಅಂತ ಚಾಯ್ಸ್ ಮಾಡ್ಕೋತಾ ಇರೋದು ಯಾರು? ನಾವು. ಸೊ ಇವತ್ತು ನಮ್ಗೆ ಆಪ್ಷನ್ ಇದೆ. ಸೊ ಇವತ್ತಿನ ಯಂಗ್ ಜನ್ರೇಷನ್ಗೆ ಹಂಗೆ ಲೆಕ್ಕ ಹಾಕೊಂಡ್ರೆ ಹೇಳೋದಾದ್ರೆ ನಮ್ಮ ಕಲ್ಚರಲ್ ಬೇಸ್ಡ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ ಜೆನೆಟಿಕ್ಸ್ ಎಷ್ಟು ಜನ ಓದಕ್ಕಾಗತ್ತೆ, ಬಯೋಟೆಕ್ನಾಲಜಿ ಎಷ್ಟು ಜನ ಓದಕ್ಕಾಗತ್ತೆ, ಅವ್ರು ಒಂದಷ್ಟು ಜನಗಳು ಮಾತ್ರ ಇರ್ತಾರೆ, ಅವ್ರಿಗೆ ಮಾತ್ರ ಅವೇರ್ನೆಸ್ ಸಿಗುತ್ತೆ. ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್? 1,000 ಜನದಲ್ಲಿ 1,00,000 ಅಥವಾ 1,000 ಜನ ಸ್ಟೂಡೆಂಟ್ಸ್ ಅಲ್ಲಿ ನಾವು ಒಂದು 100-200 ಜನಕ್ಕೆ ಇದೆ, ಅದರಲ್ಲಿ ಕೆಲಸ ಸಿಗೋದು ಕಷ್ಟ. ಹೌದು, ಆಯ್ತಾ. ಅದೇ ನೀವು ಬಿಕಾಮ್ ಅಥವಾ ಮಾರ್ಕೆಟಿಂಗು ಅಥವಾ ಇನ್ನೊಂದು ಇಂಜಿನಿಯರಿಂಗು ಇಂಥವು ತಗೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ. ಬಟ್ ಅವ್ರಿಗೆ ಇದ್ರ ಅವೇರ್ನೆಸ್, ನಾವಿಬ್ರು ಮಾತಾಡ್ತಿರೋದು ಇವತ್ತು ಬಯಾಲಜಿಕಲ್ ಅವೇರ್ನೆಸ್, ಆಯ್ತಾ. ಅವರು ಹುಡುಕ್ತಾ ಇರೋದು ಮಾರ್ಕೆಟಿಂಗ್ ಅಲ್ಲಿ ದುಡ್ಡೆಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ ಇದೇ ಟೈಮ್ನಲ್ಲಿ ಆ ಹುಡುಗರು, ಆಯ್ತಾ. ಅವ್ರ ಶೇರ್ಸ್ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ, ಇವತ್ತೇನಿದೆ ಅದನ್ನ ನೋಡ್ತಿರ್ತಾರೆ ಹೊರತು ಬಯಾಲಜಿಕಲಿ ನಾವು ಸ್ಟ್ರಾಂಗ್ ಆಗ್ಬೇಕು ಅಂತ ಅವ್ರು ಯಾಕೆ ನೋಡ್ತಾರೆ? ಅವ್ರ ಪರ್ಪಸ್ ಇಲ್ಲ. ಸೊ ಅವ್ರಿಗೆ ಯಾವಾಗ ಪರ್ಪಸ್ ಸಿಗುತ್ತೆ ಅಂದ್ರೆ ಅವ್ರು ನಿಮ್ಮ ಹತ್ರ ಬಂದ್ಮೇಲೆ ಪರ್ಪಸ್ ಸಿಗ್ತಾ ಇದೆ. ಓಕೆ. ಸೊ ಅಗ್ರಿಕಲ್ಚರ್ ಬಗ್ಗೆ ಏನು ಹೇಳ್ತೀರಿ ಸರ್? ಅಗ್ರಿಕಲ್ಚರ್ ನಾರ್ಮಲ್ ಆಗಿ ಆ ಒಂದು ಟಾಪಿಕ್ ಇವತ್ತು ಯಾರಿಗೆ ಹೇಳ್ಬೇಕು ಅಂತ ಅಗ್ರಿಕಲ್ಚರ್ ಅಂತ ಗೊತ್ತಾಗ್ತಿಲ್ಲ. ಅಲ್ಲ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಈ ಜೆನೆಟಿಕ್ ಮಾಡಿಫಿಕೇಶನ್ಸ್, ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್, ಅನ್ಎಜುಕೇಟೆಡ್ ಫಾರ್ಮರ್ಸ್, ಹಾಗೆ ನಮಗೆ ಓಲ್ ಗ್ರೂಪ್ ಆಫ್ ಫಾರ್ಮರ್ಸ್ ತಗೊಂಡ್ರೆ ಒಂದು 2-3% ನಿಮಗೆ BSc AG ಆಗಿರೋರು ರೈತರಾಗಿ ಉಳ್ಕೊಂಡಿರೋ ನೋಡ್ತೀವಿ. ಟೋಟಲ್ ಓದಿರೋ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಅಥವಾ ಇನ್ನೊಬ್ರಲ್ಲಿ ತೆಗೆದಾಗ ನಾನು ಕೇಳ್ತಾ ಇರ್ತೀನಿ ತಮಾಷೆಗೆ, ಎಷ್ಟು ಜನ ಇಲ್ಲಿ ರೈತರದ್ದು ಇದ್ರ ಕೈ ಎತ್ತಿ ಅಂದ್ರೆ 1-2 ಕೈ ಎತ್ತುತ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಅಗ್ರಿಕಲ್ಚರ್ ಬೇಸ್ಡ್ ಅಲ್ಲ, ಆಯ್ತಾ. ಅಗ್ರಿಕಲ್ಚರ್ ಇವ್ರು ಮಾಡೇ ಇಲ್ಲ. ಸೊ ಇವ್ರನ್ನ ನಾವು ಅಗ್ರಿಕಲ್ಚರ್ ಕಾಲೇಜ್ಗೆ ಹಾಕಿ ಅಗ್ರಿಕಲ್ಚರಿಸ್ಟ್ ಮಾಡಕ್ ಕೊಟ್ಟಿದ್ದೀವಿ, ಆಯ್ತಾ. ಸೊ ಇವ್ರೇನ್ ಮಾಡ್ತಾರೆ, ಎಲ್ಲೋ ಕಂಪ್ಯೂಟರ್ಲಿ ಇನ್ಯಾವುದೋ ಸೀಡ್ಲಿಂಗ್ನ ಪ್ರೊಪಗೇಷನ್ ನೋಡ್ತಾರೆ, ಸಿಮ್ಯುಲೇಷನ್ಸ್ ನೋಡ್ತಾರೆ. ಇವ್ರಿಗೆ ಅಗ್ರಿಕಲ್ಚರ್ ಅರ್ಥ ಮಾಡಿಸೋತಕ್ಕಂಥ ಕಷ್ಟ. ಸೊ ಇಲ್ಲಿ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿ ನಾವು ಫಾರ್ಮರ್ಸಿಗೆ ಕೊಡ್ತೀವಿ. ಇಲ್ಲಿ ಫಾರ್ಮರ್ಸ್ ಯಾರು ಅನ್ನೋದೇ ನೆಕ್ಸ್ಟ್ ಜನರೇಷನ್ ಕ್ವಶನ್ ಬಂದಿದೆ. ಹೌದು, ಯಾರು ಫಾರ್ಮರ್ಸು? ನಾ ಫಾರ್ಮರ್ಸಾ, ನೀ ಫಾರ್ಮರ್ಸಾ? ಯಾರು ಫಾರ್ಮರ್ಸು? ಕರೆಕ್ಟ್. ಇನ್ನು 20 yearsಗೆ, ನೆಕ್ಸ್ಟ್ 20 yearsಗೆ ಫಾರ್ಮರ್ಸ್ ಯಾರು? ಆಲ್ ಫಾರ್ಮರ್ಸ್
ಚಿಲ್ಡ್ರನ್ಸ್ ಆರ್ IT employees. educators, IT, means employees, IT employees, ಇನ್ಫಾರ್ಮೇಶನ್ ಟೆಕ್ನಾಲಜಿಸ್ಟ್. ಇದರಲ್ಲಿ ಯಾರೋ ಒಬ್ಬ ಅವನಿಗೆ ಅವೇರ್ನೆಸ್ ಬಂದಾಗ ಅವನು ಫಾರ್ಮಿಗೆ ಜಂಪ್ ಆಗ್ತಾನೆ. ಅದೇ ಒಂದ್ ಕಂಪ್ನಿಯಲ್ಲಿ ಒಬ್ರು ಇಬ್ರು ಕೆಲಸ ಬಿಟ್ಕೊಂಡು IT ಕಂಪ್ನಿಯಿಂದ ಬಿಟ್ಟೋಗಿ ಹೊಲ ಮಾಡ್ತಿದ್ದಾರೆ, ತೋಟಗಳು ಮಾಡ್ಕೊಂಡಿದ್ದಾರೆ. ಸೊ ಇದು ಇನ್ಫ್ಲಕ್ಸ್, ಇದು ಮೈಗ್ರಿ, ಇದು ಜಂಪಿಂಗ್ ಜಾಸ್ತಿ. ಜಂಪಿಂಗ್ ಪರ್ಫೆಕ್ಟ್ ಆದ ದಿವಸ ಅಗ್ರಿಕಲ್ಚರ್ ಆಟೋಮೆಟಿಕಲಿ ಸೂಪರ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಆವಾಗ ಅಗ್ರಿಕಲ್ಚರು ಎಕನಾಮಿಕ್ ಬೇಸ್ಡ್ ಆಗುತ್ತೆ. ಇವತ್ತು ಇರೋ ಫಾರ್ಮರ್ಸ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬೆಳೆದಿದ್ದಕ್ಕೆ ಯಾವುದಕ್ಕೂ ದುಡ್ಡು ಸಿಗಲ್ಲ. ದುಡ್ಡು ಸಿಗೋದನ್ನ ಅವ್ರು ಬೆಳೆದಾಗ ಅವ್ರ ಹತ್ರ ಈ ಬೆಳೆ ಇರಲ್ಲ. ಅವ್ರು ಯಾವ್ದನ್ನ ಬೆಳಿತಾರ ಆ ಬೆಳೆಗೆ ದುಡ್ಡು ಇರಲ್ಲ. ಅವ್ರ ಹತ್ರ ಯಾವ್ದಕ್ಕೆ ದುಡ್ಡು ಸಿಗುತ್ತೋ ಅವಾಗ ಆ ಬೆಳೆ ಇರಲ್ಲ. ಇದೊಂಥರ ವಿಚಿತ್ರವಾದ ಕಂಡೀಷನ್ ಆಗ್ಬಿಟ್ಟಿದೆ ಸರ್. ಇದಕ್ಕೆ ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ವಾ? ಈಗ ದುಡ್ಡು ನಮ್ಗೆ ಕೆಲವು ಥಿಂಗ್ಸ್ ಗಳಿಗೆ ಒಂದಷ್ಟು ಕ್ಲಾರಿಟಿ ಇದೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಅಂದ್ರೆ ಒಂದ್ ವರ್ಷಕ್ಕೆ ಇಷ್ಟು ಕೋಟಿ ಬಿಸ್ನೆಸ್ ಮಾಡುತ್ತೆ, ಇಷ್ಟು ಆಲ್ಕೋಹಾಲ್ ಅಂದ್ರೆ ಇಷ್ಟು ದುಡ್ಡು ಅಂತ. ಅಥವಾ ಒಂದು ಚಿಕನ್ ಅಂಗಡಿಗೆ ಅಥವಾ ಎಲ್ಲ ನೀವು ಯಾವ್ದಾದ್ರು ಈ ತರದ್ದು ಫುಡ್ ಬೇಸ್ಡ್ ಅಲ್ಲೇನೆ ನಿಮಗೆ ಬೇರೆ ಈ ಮೀಟು ಅಥವಾ ಏನಾದ್ರು ಅಂತಂದ್ರೆ ಒಬ್ಬ ಗೋಬಿ ಮಂಚೂರಿ ಮಾಡೋನು ಅಥವಾ ಅವ್ನಿಗೆ ಟೊಮೊಟೊ ಸಾಸ್ ಇಷ್ಟಕ್ಕೆ ಸಿಗುತ್ತೆ ಅಂತ ಒಂದು ಕ್ಲಾರಿಟಿ ಇದೆ. ಬಟ್ ಟೊಮೊಟೊ ಬೆಳೆ ರೈತಂಗೆ ಕ್ಲಾರಿಟಿನೇ ಇಲ್ಲ. ನಾನು ಬೆಳೆ ಟೊಮೊಟೊ ಸಾಸ್ ಆಗುತ್ತೆ, ಇದಿಷ್ಟು ದುಡ್ಡು ಬೆಲೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇದು ಯಾವ ಲೆವೆಲಲ್ಲಿ ಎಜುಕೇಟ್ ಮಾಡಬೇಕು ಮತ್ತೆ ಇದ್ರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಸರ್? ಇದು ಹಂಗ್ ಲೆಕ್ಕ ಹಾಕೊಂಡ್ರೆ ಅವಾಗ ನಾವು ಟ್ರೆಡಿಷನಲ್ ಬೇಸ್ಡ್ ಫಾರ್ಮಿಂಗ್ ಇಂದ ಆಚೆ ಬರ್ಬೇಕಾಗತ್ತೆ. ಓಕೆ, ಕಂಪನಿ ಬೇಸ್ಡ್ ಫಾರ್ಮಿಂಗ್ ನೇ ತರಬೇಕಾಗುತ್ತೆ. ಅಂದ್ರೆ ಕಾಂಟ್ರಾಕ್ಟ್ ಬೇಸ್ಡ್ ಫಾರ್ಮಿಂಗ್, ಕಾಂಟ್ರಾಕ್ಟ್ ಬೇಸ್ಡ್ ಫಾರ್ಮಿಂಗ್ ತರಬೇಕಾಗುತ್ತೆ. ಅದು ಬೇಸಿಸ್ ಮೇಲೆ 3 ಫಾರ್ಮುಲಾಸ್ ತಂದಿದ್ದು. ಓಕೆ, ಅವರು ಸರ್ಕಾರ 3 ಫಾರ್ಮುಲಾಸ್ ತಂದಿದ್ದೆ ಆ ರೀಸನ್ಗೆ. ಓಕೆ, ಸೊ ಆ ಬೇಸಿಸ್ ತಗೊಂಡಾಗ ಫಾರ್ಮರ್ಸ್ಗೆ ಒಂದು ಆಪ್ಷನ್ ಜಾಸ್ತಿ ಇರ್ತದೆ. ಓಕೆ, ಅವನು ಯಾರನ್ನ ಚೂಸ್ ಮಾಡ್ಕೊಳ್ಬೇಕು, ಹೆಂಗ್ ಚೂಸ್ ಮಾಡ್ಕೊಬೇಕು, ಯಾವ್ದನ್ನ ಕ್ರಾಪ್ ಹಾಕ್ಬೇಕು, ಬಿಡ್ಬೇಕು ಅನ್ನೋದು ಹೆಲ್ಪ್ ತಗೊಳ್ಳೋ ಚಾನ್ಸಸ್ ಇರ್ತಿತ್ತು ಕಾಂಟ್ರಾಕ್ಟ್. ಇವಾಗ ನಾವು ಎಷ್ಟು ಕಂಪ್ನಿಗಳ ಜೊತೆ ಸರ್ಕಾರ MOU ಮಾಡ್ಕೊಂಡಿಲ್ಲ. ಅದೇ ತರ ರೈತಗಳಂತೂ ಕೂಡ MOU ಮಾಡ್ಕೊಂಡಿದ್ದಿದ್ರೆ ಅವನಿಗೊಂದು ಐಡಿಯಾ ಸಿಕ್ತಿತ್ತೇನೋ. ಓಕೆ, ಅವನಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದು. ಆದ್ರೆ ಅಲ್ಲೊಂದು ಕಮ್ಯುನಿಟಿ ಕ್ರಿಯೇಟ್ ಆಗ್ಬೇಕು. ಇವಾಗ ಎಕ್ಸಾಂಪಲ್ ಮಿಲ್ಕ್ ಫೆಡರೇಷನ್ ಇದೆ, ನಮ್ಮ ನಂದಿನಿ ಮಿಲ್ಕ್ ಫೆಡರೇಷನ್ ಇದೆ. ಆ ತರ ಫಾರ್ಮಿಂಗ್ ಫೆಡರೇಷನ್ಸ್ ಕ್ರಿಯೇಟ್ ಆಗ್ಬೇಕು. ಸೊ ಈ ತರದೊಂದು ಗ್ರೂಪ್ ಮಾಡಿದ್ರೆ ಅವಾಗ ಒಂದು MSP ಅಂತ ಸಿಗುತ್ತೆ ಅವ್ರಿಗೆ. MSP ಅನ್ನೋದು MSP ಏನ್ ಬೇಕಾಗಲ್ಲ ನಮ್ಮ ಫಾರ್ಮರ್ಸ್ಗೆ. ಈ ಫಾರ್ಮಿಂಗ್ ಇವಾಗ ಮಿಲ್ಕ್ ಫೆಡರೇಷನ್ ಹೆಂಗಿದೆ ನೋಡಿ, ಹೆಂಗ್ ಲಾಭದಲ್ಲಿ ನಡೆಯುತ್ತೆ ಮಿಲ್ಕ್ ಫೆಡರೇಷನ್. ಅದೇ ಅವ್ರಿಗೊಂದು ಫಿಕ್ಸ್ಡ್ ಹಾಲ್, ಇಷ್ಟು ಹಾಲಿಗೆ ಇಷ್ಟು ರೂಪಾಯಿ ಅಂತ, ಇಷ್ಟು ಸಬ್ಸಿಡಿ ಅಂತ ಒಂದು ಫಿಕ್ಸ್. ಹೌದು, ಸ್ಟಾರ್ಟಿಂಗ್ ಫ್ರಮ್ ರಾ ಮೆಟೀರಿಯಲ್ ಟು ರಿಸೋರ್ಸ್ ಎಲ್ಲ ಅವ್ರ ಕೈಲೇ ಇದೆ. ಹೌದು, ಆಯ್ತಾ. ಸರ್ಕಾರ 1-2 ರೂಪಾಯಿ ಕೊಟ್ಟು ಅದರೊಂದು ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಇದೇ ಮಿಲ್ಕ್ ಫೆಡರೇಷನ್ಸ್ ಅಲ್ಲಿರೋರೇನೆ ಫಾರ್ಮಿಂಗ್ ಫೆಡರೇಷನ್ಸ್ ಬಂದ್ರೆ ಹೆಂಗಿರುತ್ತೆ? ಒಳ್ಳೆ ಕಲ್ಪನೆ ಅಲ್ವಾ? ಇದೇ ತರ ಫಾರ್ಮಿಂಗ್ ಫೆಡರೇಷನ್ಸ್ ಬಂದ್ರೆ ಅಷ್ಟು ಜನ ಗ್ರೂಪ್ ಆಫ್ ಫಾರ್ಮರ್ಸ್ ಒಂದು ವಿಲೇಜ್ ನಲ್ಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ಕೊಂಡ್ರೆ, ಅದಕ್ಕೆ ಒಂದು ಸಿಸ್ಟಮಿಕ್ ಆಗಿ ಒಂದು ಕಂಪನಿನ ಓಪನ್ ಮಾಡ್ಕೊಂಡ್ರೆ, ಆ ಕಂಪನಿಯಿಂದ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಆದ್ರೆ ನಂದಿನಿ ಮಿಲ್ಕ್ ತರನೇ ಅದನ್ನು ಒಂದು ಫೆಡರೇಷನ್ ಆಗತ್ತೆ. ಸೊ ಅವಾಗ ಡೈರೆಕ್ಟ್ ಆಗಿ ಎಲ್ಲರಿಗೂ ಹಂಗೆ ಹೋಗುತ್ತಲ್ಲ. ಇವಾಗ ಇದಕ್ಕೂ ಸೂಡೋ ಗೌರ್ಮೆಂಟ್ ಅಲ್ಲಿ ತಾನೆ ನಂದಿನಿ ಅಂದ್ರೆ ಸೂಡೋ ಗೌರ್ಮೆಂಟು, ಕ್ವಾಸಿ ಗೌರ್ಮೆಂಟು. ಸೊ ಹೆಂಗ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಹಂಗೇನೆ ಸೇಮ್ ಮಾಡೆಲ್ನ ಯಾಕೆ ಫಾರ್ಮಿಂಗಿಗೆ ಅಡಾಪ್ಟ್ ಮಾಡಬಾರ್ದು ಅಲ್ವಾ? ಸೊ ಹಂಗೆ ಮಾಡಿದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವಾಗ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವುದು, ಕಬ್ಬು ಇರ್ಬೋದು, ಕಾಟನ್ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಈ ತರ ಚಾನಲೈಸ್ ಆಗ್ಬೇಕಾಗುತ್ತೆ. ನನ್ನ ಒಂದು ಅನಿಸಿಕೆ.